ಹಾಯ್ ಫ್ರೆಂಡ್ಸ್. ಸೊ ನಮಸ್ತೆ. ಸೊ ಟ್ರೇಡ್ ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ಅಷ್ಟೊಂದೇನು ಮೊಮೆಂಟಮ್ ಇರಲಿಲ್ಲ ಮಾರ್ಕೆಟಲ್ಲಿ. ಸೊ ನೋಡಿ 25,800, ಇಲ್ಲಿ 25,700. ಸೊ 100 ಪಾಯಿಂಟ್ಸ್ ಒಳಗಡೆ ಇಲ್ಲಿ ಓಡಾಡಿದೆ. ಬಟ್ ಏನಂದರೆ ಇವತ್ತು ಇಬ್ಬರೂ ಸ್ಟ್ರಾಂಗ್ ಆಗಿದ್ದರು. ಸೆಲ್ಲರ್ಸ್ ಕೂಡ ಸ್ಟ್ರಾಂಗ್ ಆಗಿದ್ದರು, ಬಯರ್ಸ್ ಕೂಡ ಸ್ಟ್ರಾಂಗ್ ಆಗಿದ್ದರು. ನೋಡ್ತಿದ್ದಾರೆ ಇಲ್ಲಿ ಒಂದು ಕ್ಯಾಂಡಲ್ ಮೇಲೆ ಹೋದರೆ ಇನ್ನೂ 2 ಕ್ಯಾಂಡಲ್ ಒಳ್ಳೆ ಬಿಗ್ ಫಾಲ್ ಆಗ್ತಾಯಿತ್ತು. ಇಲ್ಲಿ ನೋಡಿ, ಇಲ್ಲಿ 3 ಕ್ಯಾಂಡಲ್ ಮೇಲೆ ಹೋದರೆ ಮತ್ತೆ 3 ಕ್ಯಾಂಡಲ್ ಫಾಲ್ ಆಗ್ತಾಯಿತ್ತು. ಮಾರ್ಕೆಟ್ 1 ಅವರ್ ಮೇಲೆ ಹೋದರೆ ಮತ್ತೆ ಒಂದು ಅರ್ಧ ಗಂಟೆಲಿ ಮತ್ತೆ ಕೆಳಗಡೆ ಬರ್ತಾಯಿತ್ತು. ಸೊ ಆ ಥರ ನೋಡಿ, ಇಲ್ಲಿ ಒಂದು ದೊಡ್ಡ ಬಿಗ್ ಕ್ಯಾಂಡಲ್ ಬರುತ್ತೆ, ಮತ್ತೆ 2 ಕ್ಯಾಂಡಲ್ ಮತ್ತೆ ರೆಡ್ ಕ್ಯಾಂಡಲ್ ಬರ್ತಾಯಿದೆ. ಸೊ ಇಬ್ಬರು ಪಾರ್ಟಿಸಿಪೇಷನು ತುಂಬ ಚೆನ್ನಾಗಿತ್ತು. ಬಯರ್ಸು ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾಯಿದ್ರು, ಸೆಲ್ಲರ್ಸ್ ಕೂಡ ಅದೇ ಥರ ರೆಸಿಸ್ಟ್ ಮಾಡ್ಕೋತಾಯಿದ್ರು. ಸೊ ಇವತ್ತು ನನಗೆ ಅಷ್ಟೊಂದೇನು ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಬಟ್ ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಆಪ್ಷನ್ ಸೆಲ್ಲಿಂಗ್ ಯಾವುದೂ ನೋಡಿಲ್ಲ, ಈಗೇನು ಜಾಸ್ತಿ ಮೊಮೆಂಟಮ್ ಇರಲಿಲ್ವಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ನನಗೆ ಅಷ್ಟೊಂದು ಆಪರ್ಚುನಿಟಿ ಸಿಗಲಿಲ್ಲ. ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ ಇವತ್ತು ನೋಡಿ ತುಂಬಾ ಸ್ಮಾಲ್ ಟ್ರೇಡ್ಸ್ ಎಲ್ಲ ತೊಗೊಂಡು ನೋಡಿ, ಪ್ರತಿಯೊಂದು ಟ್ರೇಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬಾ ಟ್ರೇಡ್ಸ್ ತೊಗೊಬಿಟ್ಟಿದ್ದೀನಿ. ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಇವತ್ತು ಅಂತ. ತುಂಬಾ ಬ್ರೋಕರೇಜಲ್ಲೇ ತುಂಬಾ ಜಾಸ್ತಿ ಹೊರಟಾಗಿರುತ್ತೆ ಅನಿಸುತ್ತೆ. ನೋಡಿ, ಇದು ಲಾಸಸ್ ಇಷ್ಟಾಗಿದೆ. ಇಲ್ಲೊಂದು ಬಿಗ್ ಪ್ರಾಫಿಟ್ ಬಂತು 3,000. ಸೊ ಇದು ನೆಕ್ಸ್ಟ್ ನಾಳೆಗೆ ಇಟ್ಕೊಂಡಿದ್ದೀನಿ. ನೋಡಿ ಇವತ್ತು ನಾನು ಟ್ರೇಡ್ ಮಾಡೋದಾದರೆ ನೋಡಿ, ಟೋಟಲಿ ಇವತ್ತು ನಾನು ಪಂಚ್ ಮಾಡಿರೋ ಆರ್ಡ್ರು 103 ಆರ್ಡರ್ಸ್ ಪಂಚ್ ಮಾಡಿದ್ದೀನಿ ನಾನು. ಸೊ ಇಷ್ಟು ಟ್ರೇಡ್ ಆಯಿತು. ಬಟ್ ಚೆನ್ನಾಗಿತ್ತು, ತುಂಬ ರೋಲರ್ ಕೋಸ್ಟರ್ ಥರ. ಮಾರ್ನಿಂಗ್ ನಾನು ನೋಡ್ತಿದ್ದಂಗೆ ಮಾರ್ನಿಂಗ್ಗೆ ಆಲ್ಮೋಸ್ಟ್ ಒಂದು 5,000ವರೆಗೂ ಮಾಡಿದ್ದೆ. ಸ್ವಲ್ಪ ಗ್ರೀಡಿನೆಸ್ಸಿಂದ ಒಂದು ಸ್ವಲ್ಪ ಬ್ಯಾಡ್ ಎಂಟ್ರೀಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದು ರಾಂಗ್ ಡಿಸಿಷನಿಂದ ಆಲ್ಮೋಸ್ಟ್ ನನ್ನ ಪ್ರಾಫಿಟ್ 2,000 ಡ್ರಾಪ್ ಆಗ್ತು. ಅದಾದಮೇಲೆ ಜಾಸ್ತಿ ಗ್ರೀಡಿನೆಸ್ ಬೇಡ ಅಂತ ಹೇಳಿ ಒಂದೊಂಚೂರೇ ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡಿ ಮತ್ತೆ 3,000 ಬಂದಿದ್ದೆ. 3,315ವರೆಗೂ 3,000 ಪ್ರಾಫಿಟಲ್ಲೇ ಇದೆ. ಬಟ್ ಲಾಸ್ಟ್ ಇಲ್ಲೊಂದು ಫಾಲ್ ಆಯ್ತಲ್ಲ, ಈ ಫಾಲ್ ಟೈಮಲ್ಲಿ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಈ ಬಿಗ್ ಫಾಲ್ ಆದಾಗ ಇಲ್ಲಿ ಒಂದು ಕಾಲ್ ತೊಗೊಂಡೆ ನಾನು. ಕಾಲ್ ಅಡ್ಡಿ ಮೇಲೆ ಇರುವಾಗಲೇ ಒಂದು ಕಾಲ್ ತೊಗೊಂಡಾಗ ಇಮಿಡಿಯೇಟಾಗಿ ಒಂದು ಬಿಗ್ ಸ್ಪೈಕ್ ಆಯಿತು. ಅದರಲ್ಲಿ ನಾನು ತುಂಬ ಒಳ್ಳೆ ಪ್ರಾಫಿಟ್ ಮಾಡಿಕೊಂಡೆ. ಹಾಗಾಗಿ ನನ್ನ ಪ್ರಾಫಿಟ್ ಇಮಿಡಿಯೇಟಾಗಿ 7,000 ಜಂಪ್ ಆಯಿತು. ಇದು ಸರಿಯಾಗಿ ತೋರಿಸ್ತಾ ಇಲ್ಲ, 9,000 ತೋರಿಸಿದೆ, ಬಟ್ ಇದು ರಾಂಗ್. ಇದು ಆ್ಯಕ್ಚುಲಿ 7,000 ನನ್ನ ಪ್ರಾಫಿಟ್ಟು. ಸೊ ಇಲ್ಲಿದೆಯಲ್ಲ ನಿಫ್ಟಿ, ಇದು ಸೆಲ್ ಮಾಡಿರೋದು ಇದು ರಾಂಗ್ ತೋರಿಸ್ತಾ ಇದೆ, ಇದು ಬರಬಾರ್ದು. ಆ್ಯಕ್ಚುಲಿ ನಾನು ತೊಗೊಂಡಿರೋದು ಬರೀ ಸೆನ್ಸೆಕ್ಸ್ 2. ಇದು ನಾನು ಶಾರ್ಟ್ ಸೆಲ್ ಮಾಡಿರೋದು ನಾಳೆಗೆ. ಏನಕ್ಕೆ ಇಲ್ಲಿ ನಾನು ಸೆಲ್ ಮಾಡಿ ನೋಡ್ತಿರೋ 84,400 ಪುಟ್ನ ಶಾರ್ಟ್ ಸೆಲ್ ಮಾಡಿದ್ದೀನಿ ನಾಳೆದು. ಸೆನ್ಸೆಕ್ಸ್ $84,400. $84,400 ಕಾಲ್. ನೋಡಿ, ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿರೋದು, ನಾನು ಸೆಲ್ ಮಾಡಿರೋದು 84,400. ಇಲ್ಲಿ ಮಾರ್ಕೆಟ್ ಇಲ್ಲಿ ರೀಚ್ ಆಗಲ್ಲ ಅನ್ನೋ ಒಂದು ಬೆಟ್ಟ ನಾನು ಮಾಡಿರೋದು. ಇದಕ್ಕೆ ಎಡ್ಜಿಂಗ್ ಪೊಸಿಷನ್ ಥರ 84,400 ಬಿಟ್ಟು ಎಡ್ಜಿಂಗಾಗಿ 85,000 ತೊಗೊಂಡಿದ್ದೀನಿ. ಸೊ ನನ್ನ ಮಾರ್ಜಿನ್ ಅರೌಂಡ್ 54,000 ಸಮಥಿಂಗ್ ಬರ್ತಾಯಿತ್ತು. ಸೊ ಇದು ನನ್ನ ಆ್ಯಕ್ಚುಲ್ ಎಂಟ್ರಿ. ಬಟ್ ಇಲ್ಲಿ 8,000 ಅಂತ ತೋರಿಸ್ತಾ ಇದೆ, ಇದು ಆ್ಯಕ್ಚುಲ್ ಅಲ್ಲ. ಆ್ಯಕ್ಚುಲಿ ಅದು ಬರೀ 7,200 ಸಮಥಿಂಗ್ ನನ್ನ ರಿಯಲೈಸ್ ಪ್ರಾಫಿಟ್ ಆಗಿರೋದು. ಏನಕ್ಕೆ ಈ ಥರ ತೋರಿಸ್ತಾ ಇದೆ, ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಇರುತ್ತೆ. ನೋಡಿ, ಇದು ನನ್ನ ಆ್ಯಕ್ಚುಲ್ ಪ್ರಾಫಿಟು. ಇವತ್ತು ಬುಕ್ ಮಾಡಿರೋದು 7,345. ನಾಳೆಗೆ ಇಟ್ಕೊಂಡಿರುವಂಥ ಪೊಸಿಷನ್ನು 90 ರೂಪೀಸ್ ಪ್ರಾಫಿಟಲ್ಲಿದೆ. ನಾಳೆ ನನಗೆ ಆಲ್ಮೋಸ್ಟ್ ಇದು ಕಂಪ್ಯೂಟ್ ಮಾಡೋದಾದರೆ 21 ಮೈನಸ್ 71 ಈಕ್ವಲ್ಸ್ 71 ಮೈನಸ್ 21, 150 ಪಾಯಿಂಟ್ ಸಿಗುತ್ತೆ. ದಿಸ್ ಇಂಟು 20. ಸೊ ಒಂದು 1,000 ಪ್ರಾಫಿಟ್ 1,000 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ. ಬಟ್ ನಾನು ನಾಳೆ ಫುಲ್ ಡೇ ಇಟ್ಕೊಳ್ಳಲ್ಲ,
ಬೇಗ ಕ್ಲೋಸ್ ಮಾಡಿಬಿಡ್ತೀನಿ. ಒಂದು 500-600 ಬರ್ತಿದ್ದಂಗೆ ಮಾರ್ನಿಂಗ್ ಬೇಗ ಕ್ಲೋಸ್ ಆಗಿಬಿಡ್ತೀನಿ. ಸೊ ಇಷ್ಟೇ. ಸೊ ಇವತ್ತು ನನ್ನ ಪ್ರಾಫಿಟ್ಟು 7345. ಸೊ ಯೂನಿವರ್ಸ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ನಿನ್ನೆ ನೋಡಿದ್ರಲ್ಲ, ಮಾರ್ಕೆಟ್ 1000 ಪಾಯಿಂಟ್ಸ್ ಜಂಪ್ ಹೊಡೀತು. ನನಗೆ ಲಕ್ಕಿಲಿ ನಾನು ಯಾವುದೂ ಕಾಲ್ನ ಶಾರ್ಟ್ ಮಾಡಿರಲಿಲ್ಲ. ಇಮ್ಮಿಡಿಯೇಟಾಗಿ ಒಂದು ಮಾರ್ಕೆಟ್ ನನಗೆ ಚಾನ್ಸೇ ಕೊಡ್ತಿರಲಿಲ್ಲ. ಮಿನಿಮಮ್ ಅಂತ ಅಂದು ನಿನ್ನೆ ಒಂದೇ ದಿನ ನನಗೆ 23,000-25,000 ನನಗೆ ಲಾಸ್ ಆಗ್ತಿತ್ತು. ಸೊ ಅದನ್ನು ತಪ್ಪಿಸ್ಕೊಂಡಿದ್ದೀನಿ. ಪ್ಲಸ್ ಇವತ್ತು ನನಗೆ ಆಲ್ಮೋಸ್ಟ್ ಒಂದೇ ಸರಿಗೆ 7,300 ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಯೂನಿವರ್ಸ್. ಜೊತೆಗೆ ಎಷ್ಟು ಬೇಗ ಆಗುತ್ತೆ ನಂದು 1,65,000 to 1 lakh ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಲ್ಲ. ಸೊ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಸೊ ಅಷ್ಟೇ, ನಾಳೆ ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು.